ನಾನು ನಮ್ಮ ಕೆರೆದು ವರ್ಕ್ ಆರ್ಡ್ರು ಮತ್ತು ಟೈಮ್ ಪೀರಿಯಡ್ ಯಾವತ್ತಿಂದ ಯಾವತ್ತಾಗಬೇಕಿತ್ತು, ಯಾವತ್ತು ಅನೌನ್ಸ್ ಆಗಿತ್ತು, ಯಾವತ್ತು ಕಾಂಟ್ರಾಕ್ಟ್ ಆಗಿತ್ತು ಅದು ಒಂದು. ಎರಡನೇದು ಮತ್ತು ನಮ್ಮ ಈಗ ಕಟ್ಟು ಹೊಡಿತಾ ಇದ್ದಾರೆ, ಇದು ಏನು ಮಾಡ್ತಾರೆ, ಸ್ಲೋಪ್ ಮಾಡ್ತಾರಾ ಇಲ್ಲ ಇದು ಮಾಡ್ತಾರಾ, ಎರಡು. ಮೂರನೇದು ನಮ್ಮಲ್ಲಿ ಪಾಪ ನಮ್ಮೂರು ಯಾರು ಎಸ್ ಸಿ ಎಸ್ ಟಿಗಳು ಸ್ವಲ್ಪ ಮನೆ ಒಂದು ನಿಮಿಷ ಪಾಪ ನೋಡಿ ಎಸ್ ಸಿ ಎಸ್ ಟಿಗಳು ಅವರೆಲ್ಲ ಮನೆ ಕಟ್ಕೊಂಡಿದ್ರು, ಆ ಮನೆಗಳನ್ನ ಕಿತ್ತಾಕಿ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಹಾಕ್ತಿವಿ ಕಿತ್ತಾಕಿ ಅಂತ ಹೇಳ್ಬಿಟ್ಟು ಏನಪ್ಪ ಹೇಳಿದ್ರಲ್ಲ ನಿಂಗೆ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಅವ್ರು ನಮ್ಮೂರು ಪಾಪ ಎಸ್ ಸಿ ಎಸ್ ಒಂದು 20 ಜನ ಬಂದು ನಮ್ಮ ಮನೆ ಹತ್ರ ಬಂದು ನಾನು ಕೇಳಿದ್ರು, ಅಣ್ಣ ನಮ್ಮೂರಲ್ಲಿ ಫಿಕ್ಸ್ ಮಾಡಿಸ್ತೀವಿ, ಸರ್ವೇಯರ್ಗೆ ಹೇಳಿ ADLR ಹೇಳಿ ಈಗ ಇವತ್ತು ಲೆಟರ್ ಬಂದು ಒಂದು ಏರಿಯಾ ಸರ್ವೆ ಮಾಡಿದ್ದಾರೆ, ನಮ್ಮೂರ ಪರವಾಗಿ ಕೇಳ್ಕೊಳ್ಳೋದೇನಂದ್ರೆ ನೀವು ಬೌಂಡ್ರಿ ಮಾಡಿಸಿ, ಇಲ್ಲಿ ಏನಾದ್ರು ಪಿಚ್ ಮಾಡಕ್ ಮುಂಚೆ ಆ ಕಡೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದು ಈ ಕಡೆ ಖಂಡಿತ ನೀವು ಸರ್ವೆ ಮಾಡಿಸಿ ಫೆನ್ಸಿಂಗ್ ಹಾಕಲ್ಲ, ಸರ್ವೆ ಮಾಡಿಸಿ, ಸರ್ವೆ ಬೌಂಡ್ರಿ ಕಲ್ ಫಿಕ್ಸ್ ಮಾಡಿಬಿಟ್ಟು ಬಿಡಿ, ಬಡ ಜನ ಬದುಕೊಳ್ಳಿ, ನಿಮ್ಗೆ ಅನುಕೂಲ ಆದಾಗ ನಿಮ್ಗೆ ಅವ್ರು ಏನು ಹೋಗ್ಬೇಕಂದ್ರೆ ಅವ್ರು ಹೋಗ್ತಾರೆ. ನಾವು ಅದೇ ಹೇಳಿದ್ದು, ನೋಡಿ ಪಕ್ಕ ಮನೆಗಳು ಮಾಡ್ಕೊಂಡು ಸಮಸ್ಯೆ ಆಗ್ತದೆ. ದನ ಕರು ಕಟ್ಟಿದ್ರೆ ನಾವ್ ಯಾರು ಸಮಸ್ಯೆ ಮಾಡೋದು, ಅಕಸ್ಮಾತ್ ಪಕ್ಕ ಮನೆಗಳು ಮಾಡಬೇಡ್ರಿ ಅಂತ ಹೇಳಿದ್ರೆ ನಾಳೆ ಸಮಸ್ಯೆ ಯಾರಿಗಾಗೋದು. ಏನಿವತ್ತು ಸಿಟಿ ಹೊಸೂರು ಮತ್ತು ಬೇರನಹಳ್ಳಿ ಕೆರೆಯಲ್ಲಿ ಈ ಕೆರೆ ಕಟ್ಟೋ ಅಭಿವೃದ್ಧಿ ಮಾಡ್ತಾ ಇದ್ರು. ಅದರಲ್ಲಿ ಟೆಂಡರ್ ಆಗಿ ಒಂದು ತಿಂಗಳಾಗಿತ್ತು, ಒಂದು ಟೆಂಡರ್ ಮುಗಿದಾಗ 1 ತಿಂಗಳಾಗಿತ್ತು. ಯಾಕೆ ಕೆಲಸ ಕಂಪ್ಲೀಟ್ ಮಾಡಲಿಲ್ಲ ಅಂತ ಕೆಳಗೆ ಬಂದಾಗ ಆ ಕಾಂಟ್ರಾಕ್ಟ್ರು ಸ್ವಲ್ಪ ಅವಾಚ್ಯ ಶಬ್ದದಲ್ಲಿ ಮಾತಾಡ್ತಾನೆ. ಅದಕ್ಕೆ ನಾನು ಡೈರೆಕ್ಟಾಗಿ ಇಂಜಿನಿಯರ್ ಕಾಲ್ ಮಾಡಿ ಇಂಜಿನಿಯರ್ನ ಕರೆಸಿ ಅವ್ರು ಇಂಜಿನಿಯರ್ ಹೇಳ್ತಾರೆ ಇದನ್ನು ಇನ್ನೂ ವರ್ಕ್ ಕಂಪ್ಲೀಟ್ ಆಗಿ ಒಂದು ವರ್ಕ್ ಎಸ್ಟಿಮೇಟ್ ಆರ್ಡರ್ ಮುಗಿದೋಗಿದೆ, ಮತ್ತು ಎಸ್ಟಿಮೇಷನ್ ಇದನ್ನು ಮತ್ತೆ ನಾವು ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡ್ಬೋದು, ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಆಯ್ತು, ಅದು ಮುಗಿಸಿದ್ವಿ. ಮತ್ತು ಈ ಕೆರೆ ಮೇಲೆ ಏನೋ ಒಂದು 25ರಿಂದ 30 ಲೋಡ್ ಅಷ್ಟು ಮರ ಇತ್ತು. ಅದಕ್ಕೆ ಕೇಳಿದಕ್ಕೆ ಅದು ಫಾರೆಸ್ಟ್ಗೂ ನಮಗೂ ಯಾರಿಗೂ ಸಂಬಂಧ ಪಡಲ್ಲ, ಇದು ಖಾಲಿ ಜಾಗದಲ್ಲಿ ಬೆಳೆದಿರೋಂಥ ಮರ, ಇದು ಫಾರೆಸ್ಟ್ ಅಲ್ಲ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಧಿಕಾರಿಗಳು ಹೇಳಿದ್ದಾರೆ, ಇದು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕೆರೆ ಕಟ್ಟೋ ಅಭಿವೃದ್ಧಿ ಅದನ್ನು ಫಸ್ಟು ಹೋದ ವರ್ಷ ನಮ್ಮ 10 ವರ್ಷದ ಹಿಂದ್ಗಡೆ ಬರೀ 10 ಲಕ್ಷದಲ್ಲಿ ಮಾಡಿದರು. ಈ ವರ್ಷ 3,25,00,000 ಕಾಂಟ್ರಾಕ್ಟ್ ಹೇಳಿದ್ದಾರೆ. ಅದರಲ್ಲಿ ಇದುವರೆಗೂ ಒಂದು 25 ಲಕ್ಷ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಅವ್ರು ಹೇಳ್ತಾರೆ 70% ವರ್ಕ್ ಮುಗಿದೋಗಿದೆ ಅಂತ ಹೇಳ್ತಾರೆ. ಅದನ್ನು ಇದರಲ್ಲಿ ಅಮೌಂಟ್ ಏನಾಗಿದೆ ಅಂತ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ತಿಳ್ಕೊಬೇಕಾಗುತ್ತೆ. ಮಾಡಿದ್ದಾರೆ ಕೆರೆ ಕಟ್ಟೋ ಅಭಿವೃದ್ಧಿ ಮಾಡೋದು ನಮ್ಮೂರಲ್ಲಿ SC ST ಸ್ವಲ್ಪ ಜನ ಅಲ್ಲಿ ಯಾವುದೋ ಶೆಡ್ ಹಾಕ್ಕೊಂಡಿರ್ತಾರೆ. ಆ ಶೆಡ್ ಹಾಕ್ಕೊಂಡಿರೋ ಜಾಗನ ಇವರು ಕಿತ್ತಾಕ್ಸಕ್ಕೆ ಹೋಗಿದ್ದಾರೆ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರ್ ಹೋಗಿ, ಇಲ್ಲ ಇದನ್ನು ಖಾಲಿ ಮಾಡಬೇಕು, ಇಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅದಕ್ಕೆ ನಮ್ಮೂರ ಪಾಪ ರೈತರು ಏನು ಹೇಳ್ತಾ ಇದ್ದಾರೆ, ಆಯ್ತು ಅಣ್ಣ ನಮ್ಮೂರು ಕೆರೆ 955 ಎಕರೆ ಇದೆ, 955 ಎಕರೆ ಸರ್ವೆ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ. ನಿಲ್ಸಿದ ಉದ್ದೇಶ ಏನಿಲ್ಲ, ಅವ್ರು ವರ್ಕ್ ಆರ್ಡರ್ ಕಾಪಿ ಮತ್ತು ವರ್ಕ್ ಎಸ್ಟಿಮೇಷನ್ ಕಾಪಿ ಕೊಡಿ ಅಂತ ಒಂದು 3 ಮಂತ್ಸ್ ಅಂತ ಕೇಳಿದ ಕೊಟ್ಟಿರಲಿಲ್ಲ. ಈ ಕೆಲಸ ನಿಲ್ಸಿದ ತಕ್ಷಣ ತೊಗೊಂಬಂದು ಕೊಟ್ಟಿದ್ದಾರೆ. ಅದು ಚೆಕ್ ಮಾಡಿ ನಾನು ನಾಳೆ ಏನಾಗಿದೆ ಅಂತ ಅವರು ಇಂಜಿನಿಯರ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅದೆಲ್ಲ ಮಾತಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಾಳೆ ಬರಬೇಕಾದ್ರೆ ನನಗೊಂದು ನಮ್ಮ ಶಾಸಕರಲ್ಲಿ ಒಂದು ಮನವಿ, ಶಾಸಕರು ಮತ್ತು ನಮ್ಮ MLC ಸಾಹೇಬ್ರ ಹತ್ರ ಒಂದು ಮನವಿ. ಅವರು ಹೇಳ್ತಾರೆ ನಮ್ಮ ಕೋಲಾರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ, ನಮಗೆ 1000 ಕೋಟಿ ಬಂದಿದೆ, 2000 ಕೋಟಿ ಅನುದಾನ ಬಂದಿದೆ ಅಂತ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಮ್ಮ ಕೋಲಾರದಿಂದ ವಿವೇಮ್ಗಳಿಂದ ಸೀತಿ ಬೆಟ್ಟಕ್ಕೆ ಡಬಲ್ ರಸ್ತೆ ಹೇಳಿದರೆ ಅದು 1.5 ವರ್ಷ ಆಯಿತು ಪೂಜೆ ಆಗಿ, ಅದು ಆಗಿಲ್ಲ. ಮತ್ತು ನಮ್ಮೂರು ರಸ್ತೆ ಚೆಂಜಮಲ್ಲೆಯಿಂದ ಬೈರನಹಳ್ಳಿವರೆಗೂ ರಸ್ತೆ ಪೂಜೆ ಮಾಡಿ 6 ತಿಂಗಳಾಯಿತು, ಇದುವರೆಗೂ ಒಂದೇ ಒಂದು ಕಲ್ಲು ಕೂಡ ಪಕ್ಕ ಹೋಗಿಲ್ಲ. ಅದೇ ಅವತ್ತು ಸ್ಟಾರ್ಟ್ ಮಾಡಿದಂಥ ಕೆರೆ ಕಟ್ಟ ಅಭಿವೃದ್ಧಿ ಮಾತ್ರ ಮುಗಿಸಾಕಿದ್ದೀರಾ, ರಸ್ತೆ ಯಾಕೆ ಮುಗಿಸಿಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ MLA ಸಾಹೇಬ್ರೆಲ್ಲ ಹೋದ ತಕ್ಷಣ ಎಲ್ಲರಿಗೂ ಹೇಳ್ತಾರೆ ನಾನು ಕೊರಿಯರ್ ಮಾಡ್ತೀನಿ, ಪ್ರೊಫೆಷ್ನಲ್ ಕೊರಿಯರ್ ಮಾಡ್ತೀನಿ, DTDC ಕೊರಿಯರ್ ಮಾಡ್ತೀನಿ ಅಂತ. ನಾನು ಅವ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನನ್ನ ಅಡ್ರೆಸ್ಗೆ ಒಂದು ಕೊರಿಯರ್ ಮಾಡಿ ನಮ್ಮೂರು ರಸ್ತೆ ಮತ್ತು ನಮ್ಮ ಸೀತಿ ಡಬ್ಬಲ್ ರಸ್ತೆ ಯಾವಾಗ ಮಾಡಿಕೊಡ್ತೀರಾ. ಮತ್ತು ಇಡೀ ಕೋಲಾರ ತಾಲೂಕಲ್ಲಿ 3 ವರ್ಷದಲ್ಲಿ ಒಂದೇ ಒಂದು CC ರಸ್ತೆ ಇಲ್ಲ, ಒಂದೇ ಒಂದು ಏನಾದರೂ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಗಾಗಲಿ ಏನಕ್ಕೆ ಆಗಲಿ ನಯಾ ಪೈಸೆ ಕೊಡಿದಾರಂಥ ಗ್ರಾಮ ಅಂದರೆ ನಮ್ಮ ಕುಗ್ರಾಮ ಸೀತಿ ಹೊಸೂರು ಗ್ರಾಮ. ನಮ್ಮ ಗ್ರಾಮಕ್ಕೆ MLA ಅವ್ರು ಬಂದು 3 ವರ್ಷ ಆಗಿದೆ. 3 ವರ್ಷದಲ್ಲಿ
ಒಂದು ರೂಪಾಯಿ ಅನುದಾನ ತೋರಿಸಿದ್ರೆ ನಾನು ಇವತ್ತು ರಾಜಕಾರಣ ಬಿಟ್ಟು ಹೋಗ್ತೀನಿ. ಅವ್ರು ನನಗೆ ಕೊರಿಯರನ್ನ ಮಾಡಲಿ, ಇಲ್ಲ DTTCನ ಮಾಡಲಿ, ಇಲ್ಲ ವಾಟ್ಸಪ್ಪಲ್ಲೆಲ್ಲ ಮಾಡಲಿ, ಇಲ್ಲ ಟ್ವಿಟರಲ್ಲೆಲ್ಲ ಕಳಿಸ್ಕೊಳ್ಳಿ. ದಯವಿಟ್ಟು ನಮ್ಮೂರಿಗೆ ಏನು ಮಾಡಿದ್ದೀರಾ? ಒಂದು ದೇವಸ್ಥಾನಕ್ಕೆ 1 ಲಕ್ಷ ಕೊಟ್ಟಿದ್ದೀರಾ? ಬೇಡ. ಒಂದೇ ಒಂದು CC ರೋಡ್ ಹಾಕಿದ್ದೀರಾ? ಇಲ್ಲ ಒಂದು ಕಾಲುವೆ ಮಾಡಿಸಿದ್ದೀರಾ? ಏನು ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು ನನಗೊಂದು ಕೊರಿಯರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.